ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಭೂಮಿ ಇದು ಕೂಡ ಗದ್ದೆನೇ. ಇದರಲ್ಲಿ ಬೋರ್ವೆಲ್ ಇದೆ, ಒಳ್ಳೆ ಸಫಿಷಿಯೆಂಟ್ ವಾಟರ್ ಇದೆ. 2 ಎಕರೆ 32 ಗುಂಟ, ಅಂದರೆ 3 ಎಕರೆಗೆ 8 ಗುಂಟ ಕಮ್ಮಿ ಇದೆ ಅಷ್ಟೇ. ತಾರ್ ರೋಡ್ಗೆ ಇದೆ, ತಾರ್ ರೋಡ್ಗೆ ಉದ್ದವಾಗಿದೆ ಸ್ನೇಹಿತರೆ. ಬೇಕಾದ್ರೆ ನೀವು ಇಬ್ಬರು ಸ್ನೇಹಿತರಿದ್ದರೆ 1.5 ಎಕರೆ ನೀಟಾಗಿ ಶೇರ್ ಮಾಡ್ಕೊಬೋದು. ಇಲ್ಲ 1 ಎಕರೆ 1.25 ಎಕರೆ ಆ ಥರ ಶೇರ್ ಮಾಡ್ಕೊಬೋದು ಸ್ನೇಹಿತರೆ. 1 ಎಕರೆ ಒಬ್ಬರು, 1 ಎಕರೆ 82 ಗುಂಟ ಒಬ್ಬರು ಶೇರ್ ಮಾಡ್ಕೊಬೋದು. ಅಷ್ಟು ಉದ್ದ ಇದೆ ರೋಡ್ಗೆ, ಸಖತ್ತಾಗಿದೆ ಜಾಗ. ನೀರಂತೂ ನಿಮಗೆ 150 ಅಡಿ 200 ಅಡಿನಲ್ಲಿ 3.5 ಇಂಚು ನೀರು ಓಡುವಂಥ ನೀರಿನ ಸೆಲೆ ಇದೆ. ಯಾಕೆಂದರೆ ಕಾಲುವೆ ನೀರಿನ ಒಂದು ನಿಮಗೆ ಫೆಸಿಲಿಟಿ ಕೂಡ ಇಲ್ಲೇ ಇದೆ. ಕಾಲುವೆ ನೀರಿನಿಂದ ವ್ಯವಸಾಯ ಮಾಡಬಹುದು ಸ್ನೇಹಿತರೆ. ಮೈನ್ ರೋಡಿಂದ ಒಳಗಡೆಗೆ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮೈನ್ ರೋಡಿಂದ 2 ಕಿಲೋಮೀಟ್ರು, ಅದು ಕೂಡ ತಾರ್ ರೋಡು. ತಾರ್ ರೋಡ್ಗೆ ಅಪ್ರೋಚ್ ಇದೆ. 100% ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಅದ್ಭುತವಾಗಿದೆ, ಒಳ್ಳೆ ನೀರಿನ ಸೋರ್ಸ್ ಇದೆ. ಕಪ್ಪು ಮಣ್ಣಿನ ಸುಂದರ ಭೂಮಿ, ತುಂಬ ಫಲವತ್ತತೆಯಿಂದ ಕೂಡಿರುವ ಕಪ್ಪು ಮಣ್ಣು. ಇಲ್ಲಿ ನೋಡಿ, ಇದೇ ಥರ ಭತ್ತ ಹಾಕ್ಕೊಬೋದು, ಕಬ್ಬು ಬೆಳಿಬೋದು ನಾವು. ಬೇಸಿಗೆಯಲ್ಲಿ ಇದೇ ಜಾಗದಲ್ಲಿ ತುಂಬ ನಮ್ಮ ರೈತರೆಲ್ಲ ಹುರುಳಿ ಬೆಳೀತಾರೆ, ಉದ್ದು ಬೆಳೀತಾರೆ ಸ್ನೇಹಿತರೆ, ಹಸಿರು ಬೆಳೀತಾರೆ, ಅವರೇ ಬೆಳೀತಾರೆ, ಮತ್ತು ಇನ್ನೊಂದಷ್ಟು ಇತರೆ ಕಾಳುಗಳು ಕೂಡ ಬೆಳೀತಾರೆ. ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳನ್ನ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂಥ ಜಾಗ ಸ್ನೇಹಿತರೆ. ಒಳ್ಳೆ ನೀರಿದೆ, ಒಳ್ಳೆಯ ವಾತಾವರಣ ಇದೆ, ವಾಯು ಮಾಲಿನ್ಯ ಇಲ್ಲ, ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಕೂಡ ಇಲ್ಲ ಸ್ನೇಹಿತರೆ. ಧಾರವಾಡಾದರೂ ಶಬ್ದ ಮಾಲಿನ್ಯ ಇಲ್ಲ ನಿಮಗೆ. ತುಂಬ ಚೆನ್ನಾಗಿದೆ. ಒಳ್ಳೆ ಫಾರ್ಮ್ ಹೌಸ್ ಕಟ್ಕೊಳ್ಳಿ, ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು ಈ ಥರ ಎಲ್ಲನೂ ಹಾಕ್ಕೊಂಡು ಒಂದು ಮಿಶ್ರ ಸುಂದರ ತೋಟ ಮಾಡ್ಕೊಬೋದು. ನೀರು ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಒಳ್ಳೆ ಫಲವತ್ತತೆಯಿಂದ ಕೂಡಿರುವ ಮಣ್ಣಿದೆ. ವ್ಯವಸಾಯಕ್ಕೆ ಅತ್ಯಂತ ಅನುಕೂಲಕರವಾದಂಥ ವಾತಾವರಣ ಇದೆ ಸ್ನೇಹಿತರೆ. ಲೇಬರ್ಸ್ ಕೂಡ ನಿಮಗೆ ಸಿಗ್ತಾರೆ. ನೀವು ಯಾವುದೇ ಬೆಳೆ ಹಾಕಿದ್ರೂ ಸರಿ, ಯಾವುದೇ ತೋಟ ಮಾಡಿದ್ರೂ ಸರಿ, ಅದನ್ನು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಲೇಬರ್ಸ್ ಕೂಡ ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಜೊತೆಗೆ ವ್ಯವಸಾಯಕ್ಕೆ ಬೇಕಾದಂಥ ಸಲಕರಣೆಗಳು ಅಂದರೆ ಟ್ರ್ಯಾಕ್ಟ್ರು, ಈ ಔಷಧಿ ಹೊಡೆಯೋರು, ಮತ್ತು ಟಿಲ್ಲರು ಎಲ್ಲ ಸಿಗುತ್ತೆ ನಿಮಗೆ. ಎಲ್ಲ ಫೆಸಿಲಿಟಿಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ಅವರೇ ಬರ್ತಾರೆ, ಬಂದು ನಿಮಗೆಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಸ್ನೇಹಿತರೆ. ನೀವು ದುಡ್ಡು ನಿಧಾನ ಕೊಟ್ಟರೂ ಪರವಾಗಿಲ್ಲ, ಇಸ್ಕೊತಾರೆ. ಆ ಥರ ಒಂದು ನಿಮಗೆ ಅನುಕೂಲಕರವಾದಂಥ ಸ್ನೇಹಮಯವಾದಂಥ ನಮ್ಮ ಅಕ್ಕಪಕ್ಕದ ರೈತರು, ಜನಗಳು ಎಲ್ಲರೂ ನಿಮಗೆ ಅಂದರೆ ಫ್ರೆಂಡ್ಲಿ ನೈಬರ್ಸ್ ಅಂತ ಹೇಳ್ತೀವಲ್ಲ, ಫ್ರೆಂಡ್ಲಿ ನೈಬರ್ಸ್ ಅಂತ ಹೇಳ್ತೀವಲ್ಲ, ಆ ಥರದ ನಿಮಗೆ ಒಂದು ತುಂಬ ಅನುಕೂಲಕರ ಫೆಸಿಲಿಟೀಸ್, ಎಲ್ಲ ಅನುಕೂಲತೆಗಳು ಸಿಗುತ್ತೆ ಸ್ನೇಹಿತರೆ. ಸೌಲಭ್ಯಗಳು ಸಿಗುತ್ತೆ ನಿಮಗೆ. ಫ್ಲಾಟಾಗಿ ನೀಟಾಗಿದೆ ನೋಡಿ. ಈಗಷ್ಟೇ ಎಲ್ಲ ಭತ್ತ ಕಟಾವಾಗಿದೆ. ನೀವಿಲ್ಲಿ ಇಮ್ಮಿಡಿಯೇಟಾಗಿ ಪರ್ಚೇಸ್ ಮಾಡಿಕೊಂಡ್ರೆ ವ್ಯವಸಾಯ ಶುರು ಮಾಡ್ಕೊಬೋದು ಸ್ನೇಹಿತರೆ. ಕರೆಕ್ಟಾದಂಥ ಟೈಮು ಈಗ ವ್ಯವಸಾಯಕ್ಕೆ. ನೀವಿಲ್ಲಿ ತೋಟ ಮಾಡಿಬಿಡ್ಬೋದು. ಫೆನ್ಸಿಂಗ್, ರೋಡ್ ಸೈಡಲ್ಲಿ ಫೆನ್ಸಿಂಗ್ ಇದೆ, ಅಂದರೆ ಅದು ಸುಮ್ಮನೆ ಹಾಕಿದ್ದಾರೆ ಅಷ್ಟೇ ಮಾರ್ಕ್ಕೋಸ್ಕರ. ಅದನ್ನೆಲ್ಲ ನೀಟಾಗಿ ಫೆನ್ಸಿಂಗ್ ಹಾಕ್ಕೊಬೇಕು. ಒಂದು ತೋಟದ ಮನೆ ಕೂಡ ಕಟ್ಕೊಬೇಕು ಸ್ನೇಹಿತರೆ. ನೋಡಿ, ತಾರ್ ರೋಡು ತುಂಬ ಚೆನ್ನಾಗಿದೆ, ಒಳ್ಳೆ ಜಾಗ ನೋಡಿ. ಇದೇ ಹೇಳಿದ ನಾನು, ಉದ್ದವಾಗಿದೆ ರೋಡ್ಗೆ, ತುಂಬ ಉದ್ದ ಇದೆ. 2 ಜನ ಸ್ನೇಹಿತರಿದ್ದರೂ ಕೂಡ ನೀವು ನೀಟಾಗಿ ಪೀಸ್ ಮಾಡ್ಕೊಬೋದು, ಅಷ್ಟು ಉದ್ದ ಇದೆ ನಿಮಗೆ. ಮತ್ತು ನಿಮಗೆಲ್ಲ ರೇಟ್ ಗೊತ್ತೇ ಇದೆ ಸ್ನೇಹಿತರೆ. ಟ್ರೆಂಡ್ ಪ್ರತಿಯೊಬ್ಬರಿಗೂ ರೇಟ್ಗಳು ಇವಾಗ ಗೊತ್ತಿದೆ, ನಾವು ಹೇಳಬೇಕಾಗಿಲ್ಲ. ಆದರೂ ಪರವಾಗಿಲ್ಲ, ಅದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯಮಾಡಿ ಓದಿ. ಅದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ನಿಮಗೆ. ಯಾಕೆಂದರೆ ಈ ಜಮೀನಿನ ರೈತರು ನಮಗೆ ತುಂಬ ಆಪ್ತರು, ನಮ್ಮ ಸ್ನೇಹಿತರು. ಇಮಿಡಿಯೇಟಾಗಿ ನೀವು ಬಂದು ನೋಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಜಾಗ. ಇಂಥ ಜಾಗ ಬಿಟ್ಟರೆ ಸಿಗಲ್ಲ ಸ್ನೇಹಿತರೆ. ಪರ್ಚೇಸ್ ಮಾಡ್ಕೊಳ್ಳಿ. ಹಳ್ಳಿ ಕೂಡ ಪಕ್ಕದಲ್ಲಿದೆ, ಸೇಮ್ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹಳ್ಳಿ ಇದೆ. ಮೈನ್ ರೋಡಿಂದ 2 ಕಿಲೋಮೀಟರ್ ಇದೆ ಈ ಜಾಗಕ್ಕೆ. ಒಂದು 140 ಆಗುತ್ತಷ್ಟೇ ಬ್ಯಾಂಗ್ಳೂರಿಗೆ. 2 ಅವರ್ ಜರ್ನಿ ನಿಮಗೆ. ಒಳ್ಳೆ ರೋಡ್ ಅಪ್ರೋಚ್, ಸಖತ್ತಾಗಿದೆ ರೋಡ್ ಮಾತ್ರ.
ಒಳ್ಳೆ ನೀರಿದೆ, ಒಳ್ಳೆ ವಾತಾವರಣ ಇದೆ ಸ್ನೇಹಿತರೆ. ಸ್ವಾಭಾವಿಕವಾಗಿ ಮತ್ತು ಸಾವಯವ ಕೃಷಿಗೆ ಕರೆಕ್ಟ್ ಆದಂಥ ಜಾಗ. ಇಮಿಡಿಯೇಟಾಗಿ ಬಂದು ನೀವು ನೋಡಿ ಪರ್ಚೇಸ್ ಮಾಡಿಕೊಂಡ್ರೆ ಈ ಭೂಮಿ ನಿಮ್ಮದೇ ಆಗುತ್ತೆ ಸ್ನೇಹಿತರೆ, ನಿಮ್ಮ ಸ್ವಂತದ್ದಾಗುತ್ತೆ, ನಿಮ್ಮ ಸ್ವಂತ ಮನೆ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಮುಂದೆ ನಮ್ಮನ್ನು ಕಾಯೋದು ಅಂದರೆ ನಮಗೆ ರಕ್ಷಣೆ ಕೊಡೋದು ಈ ಭೂಮಿಗಳೇ, ಕೃಷಿ ಭೂಮಿಗಳೇ ನಮ್ಮನ್ನು ಮುಂದಕ್ಕೆ ರಕ್ಷಣೆ ಕೊಡೋದು, ಕಾಪಾಡೋದು ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ತುಂಬ ರಶ್ ಆಗಿದೆ. ತುಂಬ ಜನ ದಿನಂಪ್ರತಿ, ಮೊದಲು ವೀಕೆಂಡಲ್ಲಿ ಬರ್ತಿದ್ರಲ್ಲ ಆ ಥರ ಇಲ್ಲ, ಈಗ ಪ್ರತಿದಿನ ಬರ್ತಾಯಿದ್ದಾರೆ ಸ್ನೇಹಿತರೆ. ನೀವು ನಂಬಲ್ಲ ಹೇಳಿದ್ರೆ, ನಮಗಂತೂ ರೆಸ್ಟೇ ಇಲ್ಲ ಸ್ನೇಹಿತರೆ, ಅಷ್ಟು ಫೋರ್ಸ್ ಇದೆ. ಬೇಗ ಬನ್ನಿ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಕೃಷಿಕರಾಗೋದಕ್ಕೆ, ರೈತರಾಗೋದಕ್ಕೆ ಇದೊಳ್ಳೆ ಸದಾವಕಾಶ ಸ್ನೇಹಿತರೆ. ನಿಮಗೆ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬನ್ನಿ, ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಭೂಮಿ ಕಪ್ಪು ಮಣ್ಣು ಕೆಂಪು ಮಣ್ಣು ಅಂತ ಏನು ಡಿಫ್ರೆನ್ಸ್ ಇರೋದಿಲ್ಲ ಸ್ನೇಹಿತರೆ. ಏನು ಕಪ್ಪು ಮಣ್ಣಲ್ಲಿ ಏನು ಗೊತ್ತಾ ನಿಮಗೆ, ಸ್ವಲ್ಪ ಅಂಟಾಗುತ್ತೆ ಅಷ್ಟೇ. ಮಳೆ ಅಥವಾ ನೀರು ಬಿಟ್ಟಾಗ ನಮ್ಮ ಕಾಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಮತ್ತು ಬೇಗ ನೀರು ಸೋಕಾಗಲ್ಲ, ಅಂದರೆ ಒಣಗೋಗಲ್ಲ ಕಪ್ಪು ಮಣ್ಣಲ್ಲಿ. ಈಗ ಉದಾಹರಣೆಗೆ ನೀವು ಒಂದು ಜೋಳ ಹಾಕೋದ್ರೆ ಅಂತ ಇಟ್ಕೊಳ್ಳಿ, ಕೆಮ್ಮಣ್ಣಲ್ಲಿ 2 ದಿನಕ್ಕೆ ಒಂದು ಸಲ ನೀರು ಕೊಡಬೇಕು. ಇದರಲ್ಲಿ ನೀವು ವಾರಕ್ಕೊಂದು ಕೊಟ್ಟರೆ ಸಾಕು ಸ್ನೇಹಿತರೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಯಾಕೆಂದರೆ ಇದೇ ಮಣ್ಣಲ್ಲಿ ನೀವು ನೋಡಬಹುದು, ಅಡಿಕೆ ತೋಟ ಮಾಡಿದ್ದಾರೆ, ತೆಂಗಿನ ತೋಟಗಳು ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಬೆಳೆ ತೆಗಿತಾ ಇದ್ದಾರೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಇಮ್ಮಿಡಿಯೇಟಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಈಸ್ ಥಾರೋಡ್ ಕನೆಕ್ಟಿಂಗ್ ಬ್ಲಾಕ್ ಫರ್ಟೈಲ್ ಆ್ಯಂಡ್ ಕೆನಲ್ ವಾಟರ್ ಸೋರ್ಸ್ property friends. Beautiful location, running borewell including in this property friends, and very long thorough connecting property friends. 100% general category property, clear titles. You can go immediate registration friends. Perfect for organic and natural farming. We can cultivate here multiple crops, multiple trees and all other vegetables, millets and fruit saplings. Commercial trees like mahogany, silver, teak, shrikand, sandalwood and other trees. Visit immediately friends. Excellent road approach, just 140 km from Bangalore. Thorough connecting property friends. Pollution free zone. Beautiful property. Organic destination friends. This is your organic destination. So please visit immediately. Thank you so much friends. I am your Subramanya. Namaste.